ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೆಚ್ಚಿನ ರಕ್ತದೊತ್ತಡವನ್ನು ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಯಾವ ಅಪಾಯವನ್ನು ಎದುರಿಸುತ್ತಾರೆ? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಮೆದುಳಿನ ರಕ್ತಸ್ರಾವ, ಸಿ ಮಧುಮೇಹ, ಡಿ ಅಂಗವೈಫಲ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆದುಳಿನ ರಕ್ತಸ್ರಾವ. ಹೆಚ್ಚಿನ ರಕ್ತದೊತ್ತಡ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಮೆದುಳಿನ ರಕ್ತಸ್ರಾವದ ಅಪಾಯವನ್ನು ಎದುರಿಸಬೇಕಾಗುತ್ತದೆ. ಅಧಿಕ ರಕ್ತದೊತ್ತಡ ಇದ್ದಾಗ ತೀವ್ರ ತಲೆನೋವು, ವಾಕರಿಕೆ, ವಾಂತಿ, ದೃಷ್ಟಿಯಲ್ಲಿ ಬದಲಾವಣೆ, ಗೊಂದಲ ಅಥವಾ ಮರಗಟ್ಟುವಿಕೆ ಮುಂತಾದ ಹಲವು ರೀತಿಯ ಲಕ್ಷಣಗಳು ಕಂಡುಬರುತ್ತವೆ. ಹಲವು ಬಾರಿ ಅಧಿಕ ರಕ್ತದೊತ್ತಡದಿಂದಾಗಿ ಮೆದುಳಿನ ರಕ್ತಸ್ರಾವ ಸಂಭವಿಸುತ್ತದೆ. ಇದರಿಂದಾಗಿ ವ್ಯಕ್ತಿಯ ಜೀವ ಕಳೆದುಕೊಳ್ಳುವ ಅಪಾಯವಿದೆ. 95% ಮೆದುಳಿನ ರಕ್ತಸ್ರಾವ ಪ್ರಕರಣಗಳು ಅಧಿಕ ರಕ್ತದೊತ್ತಡದಿಂದ ಉಂಟಾಗುತ್ತವೆ. ಹಾಗಾಗಿ ಪ್ರತಿಯೊಬ್ಬರು ಯಾವಾಗಲೂ ತಮ್ಮ ರಕ್ತದೊತ್ತಡವನ್ನು ಪರೀಕ್ಷಿಸಿಕೊಳ್ಳಬೇಕು. ಇನ್ನು ಮುಖ್ಯವಾಗಿ 40 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ತಮ್ಮ ರಕ್ತದೊತ್ತಡದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸುವುದು ಉತ್ತಮ. ಎರಡನೇ ಪ್ರಶ್ನೆ, ಪ್ರತಿದಿನ ಯಾವ ಪಾನೀಯವನ್ನು ಕುಡಿಯುವುದರಿಂದ ಮೆದುಳಿಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳು ದೂರಾಗುತ್ತವೆ? ಆಪ್ಷನ್ಸ್: ಎ ಎಳನೀರು, ಬಿ ಮಜ್ಜಿಗೆ, ಸಿ ಬೇ ಎಲೆ ನೀರು, ಡಿ ತುಳಸಿ ಕಷಾಯ. ಸರಿಯಾದ ಉತ್ತರ ಆಪ್ಷನ್ ಸಿ ಬೇ ಎಲೆ ನೀರು. 1 ಲೋಟ ನೀರು ತೆಗೆದುಕೊಂಡು ಅದರಲ್ಲಿ 1 ಪೊಲಾವ್ ಎಲೆ ಅಥವಾ ಬೇ ಎಲೆ ಹಾಕಿ ಅರ್ಧ ಗಂಟೆ ಹಾಗೆ ಬಿಡಿ. ಅರ್ಧ ಗಂಟೆ ನಂತರದಲ್ಲಿ ಇದನ್ನು ಒಲೆಯ ಮೇಲಿಟ್ಟು ನೀರು ಕಾಲು ಭಾಗಕ್ಕೆ ಬರುವವರೆಗೂ ಚೆನ್ನಾಗಿ ಕುದಿಸಿ. ಇದನ್ನು ಸೋಸಿಕೊಂಡು ಬೆಳಗ್ಗೆ ಸಂಜೆ ಕುಡಿಯಿರಿ. ಹೀಗೆ ಪ್ರತಿದಿನ ಕುಡಿಯುವುದರಿಂದ ಮೆದುಳಿಗೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳು ದೂರವಾಗುತ್ತವೆ. ಮೂರನೇ ಪ್ರಶ್ನೆ, ಕೆಲವು ಮಹಿಳೆಯರು ನಕ್ಕಾಗ, ಸೀನಿದಾಗ ಅಥವಾ ಕೆಮ್ಮಿದಾಗ ಮೂತ್ರ ಸೋರಿಕೆಯಾಗಲು ಕಾರಣವೇನು? ಆಪ್ಷನ್ಸ್: ಎ ಮಾಂಸಖಂಡ ದುರ್ಬಲ, ಬಿ ಕಿಡ್ನಿ ಸ್ಟೋನ್, ಸಿ ಅಧಿಕ ಬೊಜ್ಜು, ಡಿ ಹಾರ್ಮೋನ್ ಬದಲಾವಣೆ. ಸರಿಯಾದ ಉತ್ತರ ಆಪ್ಷನ್ ಎ ಮಾಂಸಖಂಡ ದುರ್ಬಲ. ಮೂತ್ರ ವಿಸರ್ಜನೆ ಒಂದು ಸಹಜ ಪ್ರಕ್ರಿಯೆ, ಆದರೆ ಅದು ಅಸಹಜ ಆಗಬಾರದು. ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಮೂತ್ರ ವಿಸರ್ಜನೆ ಪ್ರಕ್ರಿಯೆಯನ್ನು ಬದಲಾಯಿಸುತ್ತವೆ. ಕೆಲವರು ಸುಮ್ಮನೆ ಕೂತಿದ್ದು ಇದ್ದಕ್ಕಿದ್ದಂತೆ ನಕ್ಕಾಗ ಅಥವಾ ಸೀನಿದಾಗ ಮೂತ್ರ ಸೋರಿಕೆ ಉಂಟಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಸೊಂಟದ ಭಾಗದ ಮಾಂಸಖಂಡಗಳು ಯಾವಾಗ ದುರ್ಬಲವಾಗುತ್ತವೆ ಆ ಸಂದರ್ಭದಲ್ಲಿ ನೀವು ಹಲವು ಬಾರಿ ಬಾತ್ರೂಮ್ಗೆ ಹೋಗಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಕೆಲವೊಂದು ಲೈಂಗಿಕ ಅಂಗಾಂಗಗಳ ಸಮಸ್ಯೆಯನ್ನು ಉಂಟುಮಾಡುತ್ತವೆ. ಕೆಲವರಿಗೆ ಕೇವಲ ಹನಿಗಳ ಪ್ರಮಾಣದಲ್ಲಿ ಮೂತ್ರ ಸೋರಿಕೆ ಉಂಟಾದರೆ, ಇನ್ನು ಕೆಲವರಿಗೆ ಸಂಪೂರ್ಣವಾಗಿ ಮೂತ್ರಚೀಲ ಇದೇ ರೀತಿ ಗೊತ್ತಿಲ್ಲದೆ ಖಾಲಿಯಾಗುತ್ತದೆ. ಅದನ್ನು ನಿಯಂತ್ರಣ ಮಾಡಲು ಸಾಧ್ಯವಿರುವುದಿಲ್ಲ. ನಾಲ್ಕನೇ ಪ್ರಶ್ನೆ, ಅಘೋರಿಗಳು ಸತ್ತ ನಂತರ ಅವರ ದೇಹವನ್ನು ಏನು ಮಾಡಲಾಗುತ್ತದೆ? ಆಪ್ಷನ್ಸ್: ಎ ದಹನ, ಬಿ ಆಹಾರ, ಸಿ ನದಿ ಪಾಲು, ಡಿ ಆಧ್ಯಾತ್ಮಿಕ ಅಭ್ಯಾಸ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಅಘೋರಿ ಸಂಪ್ರದಾಯದ ಪ್ರಕಾರ ಅಘೋರಿ ತಪಸ್ವಿಯೊಬ್ಬರು ಸತ್ತ ನಂತರ ಅವರ ದೇಹವನ್ನು ದಹನ ಮಾಡುವುದಿಲ್ಲ. ಅಘೋರಿಗಳು ಸತ್ತಾಗ ದೇಹವನ್ನು ತಲೆ ಕೆಳಗಾಗಿ ಇಡಲಾಗುತ್ತದೆ. ತಲೆಯನ್ನು ಕೆಳಕ್ಕೆ ಮತ್ತು ಪಾದಗಳನ್ನು ಮೇಲಕ್ಕೆ ಇಡಲಾಗುತ್ತದೆ. ಇದರ ನಂತರ ದೇಹವನ್ನು ಸುಮಾರು 40 ದಿನಗಳವರೆಗೆ ಬಿಡಲಾಗುತ್ತದೆ. ಇದರಿಂದಾಗಿ ಕೀಟಗಳು ಅದರ ಮೇಲೆ ಮುತ್ತಿಕೊಳ್ಳುತ್ತವೆ. ಈ ಅವಧಿ ಮುಗಿದ ನಂತರ ದೇಹವನ್ನು ಮರಳಿ ಪಡೆಯಲಾಗುತ್ತದೆ ಮತ್ತು ಅದರ ಅರ್ಧ ಭಾಗವನ್ನು ಗಂಗಾ ನದಿಯಲ್ಲಿ ಮುಳುಗಿಸಲಾಗುತ್ತದೆ. ತಲೆಯನ್ನು ಸಂರಕ್ಷಿಸಿ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಬಳಸಲಾಗುತ್ತದೆ. ಐದನೇ ಪ್ರಶ್ನೆ, ಯಾವ ಆಹಾರವನ್ನು ತಿನ್ನುವುದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ? ಆಪ್ಷನ್ಸ್: ಎ ಹುರಿದ ಮಾಂಸ, ಬಿ ತಂಪು ಪಾನೀಯ, ಸಿ ಹೋಟೆಲ್ ಊಟ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಹುರಿದ ಮಾಂಸ. ಪಾಲಿಫಿನಾಲ್ ಭರಿತ ಆಹಾರಗಳು ಸ್ತನ, ಮೇದೋಜ್ಜೀರಕ ಗ್ರಂಥಿ, ಅಂಡಾಶಯ, ಚರ್ಮ, ಪ್ರಾಸ್ಟೇಟ್, ಕರುಳು ಮತ್ತು ಅನ್ನನಾಳದ ಕ್ಯಾನ್ಸರ್ ಸೇರಿದಂತೆ ಸಾಕಷ್ಟು ಕ್ಯಾನ್ಸರ್ಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಹುರಿದ ಮಾಂಸ ತಿನ್ನಲು ರುಚಿಕರವಾಗಿರುತ್ತದೆ, ಆದರೆ ಇದನ್ನು ಹೆಚ್ಚು ತಾಪಮಾನದಲ್ಲಿ ಬೇಯಿಸದಿದ್ದರೆ ಅದರ ರಾಸಾಯನಿಕ ಮತ್ತು ಆಣ್ವಿಕ ರಚನೆಯನ್ನು ಬದಲಾಯಿಸುವ ಕಾರ್ಸಿನೋಜೆನಿಕ್ ಹೈಡ್ರೋಕಾರ್ಬನ್ಗಳನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಹುರಿದ ಮಾಂಸವನ್ನು ಕಡಿಮೆ ಸೇವಿಸುವುದು ಉತ್ತಮ. ಅದರಲ್ಲೂ ಇವುಗಳನ್ನು ಬೇಯಿಸುವಾಗ ಬಹಳ ಎಚ್ಚರಿಕೆಯಿಂದ ಬೇಯಿಸುವುದು ಒಳ್ಳೆಯದು.
ಅದೇ ರೀತಿಯಾಗಿ ತೈಲಗಳು ಇವುಗಳನ್ನು ಸಸ್ಯಜನ್ಯ ಎಣ್ಣೆ ಮೂಲಗಳಿಂದ ರಾಸಾಯನಿಕವಾಗಿ ಹೊರತೆಗೆಯಲಾಗುತ್ತದೆ. ಇವುಗಳಲ್ಲಿ ಅಪಾಯಕಾರಿ ಪ್ರಮಾಣದ ಒಮೆಗಾ 6 ಕೊಲೆಸ್ಟ್ರಾಲ್ಗಳಿವೆ. ಇದು ಕ್ಯಾನ್ಸರ್ಗೆ ಕಾರಣವಾಗುವ ಜೀವಕೋಶದ ಪೊರೆಗಳ ರಚನೆಯಲ್ಲಿ ಬದಲಾವಣೆಗಳನ್ನು ಉಂಟುಮಾಡುತ್ತದೆ. ಆದ್ದರಿಂದ ಇತರ ನೈಸರ್ಗಿಕವಾಗಿ ಪಡೆದ ತೈಲಗಳನ್ನು ಬಳಸುವುದು ಆರೋಗ್ಯಕರ. 6ನೇ ಪ್ರಶ್ನೆ, ಭಾರತ ರತ್ನ ಪದಕವನ್ನು ಯಾವುದರಿಂದ ತಯಾರಿಸಲಾಗುತ್ತದೆ ಮತ್ತು ಇದು ಯಾವುದನ್ನು ಹೋಲುತ್ತದೆ? ಆಪ್ಷನ್ಸ್: ಎ ಬೆಳ್ಳಿ, ಬಿ ನವಿಲುಗರಿ, ಸಿ ತಾಮ್ರ, ಡಿ ಅರಳಿ ಎಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಭಾರತ ರತ್ನ ಪದಕವು ಪೀಪಲ್ ಎಲೆ ಅಥವಾ ಅರಳಿ ಎಲೆಯನ್ನು ಹೋಲುತ್ತದೆ ಮತ್ತು ಶುದ್ಧ ತಾಮ್ರದಿಂದ ಮಾಡಲ್ಪಟ್ಟಿದೆ. ಇದರ ಉದ್ದ 5.8 ಸೆಂಟಿಮೀಟರ್, ಅಗಲ 4.7 ಸೆಂಟಿಮೀಟರ್, ದಪ್ಪ 3.1 ಸೆಂಟಿಮೀಟರ್. ಈ ಎಲೆಯ ಮೇಲೆ ಪ್ಲಾಟಿನಂನಿಂದ ಮಾಡಿದ ಹೊಳೆಯುವ ಸೂರ್ಯನನ್ನು ಚಿತ್ರಿಸಲಾಗುತ್ತದೆ. ಪೀಪಲ್ ಎಲೆಯ ಅಂಚು ಕೂಡ ಪ್ಲಾಟಿನಂನಿಂದ ಮಾಡಲ್ಪಟ್ಟಿರುತ್ತದೆ. ಭಾರತ ರತ್ನದ 2ನೇ ಭಾಗದ ಕೆಳಭಾಗದಲ್ಲಿ ಹಿಂದಿಯಲ್ಲಿ ಭಾರತ ರತ್ನ ಎಂದು ಬರೆಯಲಾಗಿದೆ. ಹಿಂಭಾಗದಲ್ಲಿ ಅಶೋಕ ಸ್ತಂಭದ ಕೆಳಗೆ ಸತ್ಯಮೇವ ಜಯತೆ ಎಂದು ಕೂಡ ಕೆತ್ತಲಾಗಿರುತ್ತದೆ. 7ನೇ ಪ್ರಶ್ನೆ, ಹೆಚ್ಚು ಕಾಲ ಬದುಕಬೇಕೆಂದರೆ ತಪ್ಪಿಯು ಯಾವುದನ್ನು ಅತಿಯಾಗಿ ತೆಗೆದುಕೊಳ್ಳಬಾರದು? ಆಪ್ಷನ್ಸ್: ಎ ಸಪ್ಲಿಮೆಂಟ್ಸ್, ಬಿ ಮಾಂಸ, ಸಿ ಟೀ ಕಾಫಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಸಪ್ಲಿಮೆಂಟ್ಸ್. ನಾವು ವಯಸ್ಸಾದಂತೆ ನಮ್ಮ ಆರೋಗ್ಯದ ಎಲ್ಲ ಅಂಶಗಳ ಮೇಲೆ ಗಮನ ಹರಿಸುವುದು ಮುಖ್ಯ. ಆರೋಗ್ಯಕರ ವಯಸ್ಸಾಗುವಿಕೆಗೆ ಸಹಾಯ ಮಾಡಲು ಆರೋಗ್ಯ ಸಪ್ಲಿಮೆಂಟ್ಸ್ ಹೆಚ್ಚು ಸಹಾಯ ಮಾಡಬಹುದು ಮತ್ತು ಅವುಗಳಲ್ಲಿ ಪ್ರತಿಯೊಂದು ಬಲವಾದ ಮೂಳೆಗಳಿಂದ ಹಿಡಿದು ಉತ್ತಮ ಶಕ್ತಿಯ ಮಟ್ಟಗಳವರೆಗೆ ವಿಭಿನ್ನ ಕಾರ್ಯಗಳನ್ನು ಹೊಂದಿವೆ. ಸರಿಯಾದ ಡೋಸೇಜ್ ಒಟ್ಟಾರೆ ಆರೋಗ್ಯವನ್ನು ಹೆಚ್ಚಿಸಬಹುದಾದರೂ ಅವುಗಳನ್ನು ಅತಿಯಾಗಿ ಸೇವಿಸುವುದು ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿಕಾರಕವಾಗಿದೆ. ಆಹಾರ ಸಪ್ಲಿಮೆಂಟ್ಸ್ ಎಂದು ಕರೆಯಲ್ಪಡುವ ಸಪ್ಲಿಮೆಂಟ್ಸ್ ಒಬ್ಬರ ಆಹಾರ ಕ್ರಮಕ್ಕೆ ಪೂರಕವಾಗಿ ಮೌಖಿಕವಾಗಿ ತೆಗೆದುಕೊಳ್ಳಲಾಗುವ ಉತ್ಪನ್ನಗಳಾಗಿವೆ. ಅವು ಮಾತ್ರೆಗಳು, ಕ್ಯಾಪ್ಸೂಲ್ಸ್ಗಳು, ಪುಡಿಗಳು, ದ್ರವಗಳು ಮತ್ತು ಬಾರ್ಗಳು ಸೇರಿದಂತೆ ಹಲವು ರೂಪಗಳಲ್ಲಿ ಬರಬಹುದು. 8ನೇ ಪ್ರಶ್ನೆ, ಹೈ ಶುಗರ್ ಕಡಿಮೆ ಮಾಡುವ ಅತ್ಯುತ್ತಮವಾದ ಆಹಾರ ಯಾವುದು? ಆಪ್ಷನ್ಸ್: ಎ ಡ್ರೈ ಫ್ರೂಟ್ಸ್, ಬಿ ಪನ್ನೀರ್, ಸಿ ನುಗ್ಗೆಸೊಪ್ಪು, ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಎ ಡ್ರೈ ಫ್ರೂಟ್ಸ್. ನಟ್ಸ್ ಆರೋಗ್ಯಕರ ತಿಂಡಿಯಾಗಿದ್ದು ಮಿತವಾಗಿ ಸೇವಿಸಿದರೆ ಮಧುಮೇಹಿಗಳಿಗೆ ಉತ್ತಮ ಪೋಷಕಾಂಶಗಳ ಜೊತೆಗೆ ಗ್ಲೂಕೋಸ್ ಮಟ್ಟವನ್ನು ಸುಧಾರಿಸುತ್ತದೆ. ಬಾದಾಮಿ ಮಧುಮೇಹಕ್ಕೆ ಉತ್ತಮವಾದ ಒಣ ಹಣ್ಣುಗಳಲ್ಲಿ ಒಂದಾಗಿದೆ. ಅವುಗಳ ಕಡಿಮೆ ಕಾರ್ಬೋಹೈಡ್ರೇಟ್ ಮತ್ತು ಹೆಚ್ಚಿನ ಫೈಬರ್ ಅಂಶವು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಮಧ್ಯಮಗೊಳಿಸಲು ಹಾಗೂ ಹಠಾತ್ ಸ್ಪೈಕ್ಗಳನ್ನು ಕಡಿಮೆ ಮಾಡಲು ಸಹಾಯಕ. ವಾಲ್ನಟ್ ಹೃದಯದ ಆರೋಗ್ಯಕರ ಒಮೆಗಾ 3 ಕೊಬ್ಬಿನಾಮ್ಲಗಳನ್ನು ಹೊಂದಿದ್ದು ಅವುಗಳ ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕವು ರಕ್ತ ಪ್ರವಾಹಕ್ಕೆ ಗ್ಲೂಕೋಸ್ನ ಸ್ಥಿರ ಬಿಡುಗಡೆಯನ್ನು ಶಕ್ತಗೊಳಿಸುತ್ತದೆ. ತ್ವರಿತ ರಕ್ತದಲ್ಲಿನ ಸಕ್ಕರೆಯ ಏರಿಕೆಯನ್ನು ತಪ್ಪಿಸುತ್ತದೆ. 9ನೇ ಪ್ರಶ್ನೆ, ಯುಎಸ್ ಪೌರತ್ವವನ್ನು ಪಡೆದ ಮೊದಲ ಭಾರತೀಯ ಯಾರು? ಆಪ್ಷನ್ಸ್: ಎ ಬೀತಾಜಿ ಬಲ್ಸಾರ, ಬಿ ಎಂ ಮನಾಲ್, ಸಿ ಗೌರ್ ಮೋಹನ್ ದತ್ತ, ಡಿ ಅನಂತ್ ಪೈ. ಸರಿಯಾದ ಉತ್ತರ ಆಪ್ಷನ್ ಎ ಭೀಖಾಜಿ ಬಲ್ಸಾರ. ಅಮೆರಿಕದ ಪೌರತ್ವವನ್ನು ಪಡೆದುಕೊಳ್ಳುವುದು ಎಂದಿಗೂ ಸುಲಭದ ಪ್ರಕ್ರಿಯೆಯಾಗಿರಲಿಲ್ಲ. 20ನೇ ಶತಮಾನದ ಆರಂಭದಲ್ಲಿ ಭೀಖಾಜಿ ಬಲ್ಸಾರ ಅವರು ಅಮೆರಿಕನ್ ಪೌರತ್ವವನ್ನು ಪಡೆದ ಮೊದಲ ಭಾರತೀಯರಾದರು. ಇದನ್ನು ಸಾಧಿಸಲು ಬಾಂಬೆಯ ಜವಳಿ ವ್ಯಾಪಾರಿ ಭೀಖಾಜಿ ಬಲ್ಸಾರ ಸುದೀರ್ಘ ಕಾನೂನು ಹೋರಾಟವನ್ನು ಮಾಡಬೇಕಾಯಿತು. 1900ರ ದಶಕದ ಆರಂಭದಲ್ಲಿ 1790ರ ನ್ಯಾಚುರಲೈಸೇಷನ್ ಅಕ್ವಾ ಅಡಿಯಲ್ಲಿ ಉಚಿತ ಬಿಳಿ ಜನರಿಗೆ ಮಾತ್ರ ಅಮೆರಿಕನ್ ಪೌರತ್ವವನ್ನು ನೀಡಲಾಯಿತು. ಯುಎಸ್ ಪೌರತ್ವವನ್ನು ಪಡೆಯಲು ಅವರು ಬಿಳಿ ಮತ್ತು ಸ್ವತಂತ್ರರು ಎಂದು ಸಾಬೀತುಪಡಿಸಬೇಕಾಗಿತ್ತು. ಈ ರೀತಿಯ ಕಾನೂನು ಹೋರಾಟದಿಂದ ಯುಎಸ್ ಪೌರತ್ವವನ್ನು ಪಡೆದ ಮೊದಲ ಭಾರತೀಯ ಎಂದೆನಿಸಿಕೊಂಡರು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.